ಹಾಯ್ ಸ್ನೇಹಿತರೆ, ಇದು ನನ್ನ ಭಾನುವಾರದ ವ್ಲಾಗ್. ಇವತ್ತು ನಾವು ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ವಿ. ಶಿವಮೊಗ್ಗ ಮತ್ತು ಶಿಕಾರಿಪುರ ತಾಲೂಕಲ್ಲಿರುವಂತಹ ಕಲ್ಮನೆ ಅಂತ ಹೇಳಿಬಿಟ್ಟು. ನಾನು ನನ್ನ ಹಸ್ಬೆಂಡು ತುಂಬ ದಿನ ಆಗಿತ್ತು ಹೋಗ್ದೆ. ಸೊ ನಮ್ಮ ಮದರ್ ಹಾಗೆ ಫಾದರ್ನ ನೋಡಬೇಕು ಅಂತೇಳಿ ಹೊರಟಿದ್ವು. ತುಂಬಾ ಮಳೆ ಬರ್ತಾಯಿತ್ತು. ಇದೇ ಟೈಮಲ್ಲಿ ನಮ್ಮ ಬ್ಯಾಡ್ ಲಕ್, ನಮ್ಮ ಕಾರ್ ಕೂಡ ಪಂಚರ್ ಆಗಿಬಿಡ್ತು. ಬಟ್ ಸಿಟಿ ಒಳಗಾಗಿರೋದ್ರಿಂದ ನಾವು ಬೇಗ ಪಂಚರ್ನ ಹಾಕಿಸ್ಕೊಂಡು ನಮ್ಮ ಊರಿಗೆ ಹೊರಟ್ವಿ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ, ಇದು ನಮ್ಮ ಊರಿನ ಒಂದು ಎಂಟ್ರೆನ್ಸ್. ಇದು ನಮ್ಮೂರಿನ ದೇವಸ್ಥಾನ, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಈಗ ನಾವು ಊರಿಗೆ ಬಂದ್ವಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ನಮ್ಮ ಸ್ಕೂಲು. ನಾನು ಚಿಕ್ಕ ವಯಸ್ಸಲ್ಲಿ 1 to 10th ಇದೇ ಸ್ಕೂಲಲ್ಲೇ ಓದಿದ್ದು, ಗೌರ್ಮೆಂಟ್ ಸ್ಕೂಲು. ತುಂಬಾ ಖುಷಿಯಾಗುತ್ತೆ ನನಗೆ ಇವಾಗ ನಮ್ಮ ಸ್ಕೂಲ್ನ ನೋಡಿದ್ರೆ. ಊರು ಅಂದರೆ ನಾವು ಓಡಾಡಿರೋ ಜಾಗ, ನಮ್ಮ ಸ್ಕೂಲೆಲ್ಲ ನೋಡಿದ್ರೆ ಅಫ್ಕೋರ್ಸ್ ಎಲ್ಲರಿಗೂ ಕೂಡ ಖುಷಿ ಆಗೇ ಆಗುತ್ತೆ. ಈಗ ನೋಡ್ತಿದ್ದೀರಾ, ನಾನು ಮನೆ ಹತ್ರ ಬಂದೆ. ಸೊ ಇದೇ ಹಳ್ಳಿಲಿರುವಂತಹ ನಮ್ಮ ಮನೆ. ಬಂದು ತುಂಬಾ ಟಯರ್ಡ್ ಆಗಿತ್ತು ಅಂತ ಹೇಳಿ ಊಟನ ಮಾಡಿಕೊಂಡು ಮಲಗಿದ್ವಿ. ಸಂಜೆ ಆಗಿತ್ತು. ಸೊ ನಮ್ಮ ಮಮ್ಮಿ ಟೀನ ಮಾಡಿಕೊಟ್ಟಿದ್ರು, ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ನೂ ಕೂಡ ಕೊಟ್ಟಿದ್ರು. ಎಲ್ಲರೂ ಮಾತಾಡಿಕೊಂಡು ತಿಂದ್ಕೊಂಡು ಹೊರಗೆ ಕೂತಿದ್ವಿ. ಇದು ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಮಮ್ಮಿದು ಮಿನಿ ಗಾರ್ಡನಿಂಗ್ ಮನೆ ಮುಂದೆ. ಅವ್ರಿಗೆ ಗಿಡ ಮರಗಳನ್ನು ಬೆಳೆಸೋದು ಅಂದರೆ ತುಂಬಾ ಇಷ್ಟ. ನಮ್ಮದು ಒಂದು ಹಳೆ ಮನೆ ಇತ್ತು, ಅಲ್ಲೂ ಕೂಡ ಮನೆ ಹಿಂದುಗಡೆ ದೊಡ್ಡ ದೊಡ್ಡ ಮರಗಳನ್ನು ಅವರು ಬೆಳೆಸಿದ್ದಾರೆ. ಬಟ್ ನಾವು ಇತ್ತೀಚೆಗೆ ಹೊಸ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಅವರು ಇಲ್ಲೇ ಚಿಕ್ಕದಾಗಿ ಒಂದು ಮಿನಿ ಗಾರ್ಡನಿಂಗ್ ಥರ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಈ ಥರದೊಂದು ಗಿಡ ಇಲ್ಲ ಅನ್ನೋ ಥರನೇ ಇಲ್ಲ, ಪ್ರತಿಯೊಂದು ಗಿಡನೂ ಅವರು ಬೆಳೆಸಿದ್ದಾರೆ. ನೋಡಿ, ಹಲಸಂದಿ ಕಾಯಿ ಕೂಡ ಬಿಟ್ಟಿದೆ ನಮ್ಮದು ಬಳ್ಳಿಯಲ್ಲಿ. ನಮ್ಮ ಮಮ್ಮಿ ನನಗೆ ಹೇಳ್ತಾ ಇದ್ರು ಪ್ರತಿಯೊಂದು ಗಿಡದ ಏನು ಇಂಪಾರ್ಟೆನ್ಸ್ ಅಂತ ಹೇಳಿ. ಕೃಷ್ಣ ತುಳಸಿ ಅಂತ ಇದು ಏನಪ್ಪ ಅಂದರೆ ಬೆಳಗ್ಗೆ ಒಂದು 5 ಎಲೆ ಹೊಟ್ಟಿಗೆ ತಿನ್ಬೇಕು. ಇದು ಎಲ್ಲಕ್ಕೂ ಒಳ್ಳೆಯದು. ಮಕ್ಕಳಿಗೆ ದೊಡ್ಡವರಿಗೆ ಯಾರಾದ್ರೂ ಬೆಳಗ್ಗೆ ಒಂದು 3 ಎಲೆ ಇಲ್ಲ 4 ಎಲೆ 5 ಎಲೆ ತಿನ್ಬೇಕು. ಇದು ದೇಹಕ್ಕೆ ಒಳ್ಳೆಯದು. ಪತ್ರೆ ಎಲೆ ಅಂತ ಇದು, ದೊಡ್ಡ ಪತ್ರೆ ಅಂತ ಇದು, ದೊಡ್ಡ ಪತ್ರೆ ಎಲೆ ಅಂತ ಇದು. ಶೀತ ಜ್ವರ ಕೆಮ್ಮು ಮಕ್ಕಳಿಗೆ ಕತ್ತಲ ನೆಗಡಿ ಶೀತ ಬೆಳಗ್ಗೆನ ಒಂದು 3 ಎಲೆ ತಿನ್ನಿಸ್ಬೇಕು. ಅದನ್ನ ಯಾರಾಗ ದೊಡ್ಡವರಾಗಲಿ ಸಣ್ಣವರಾಗಲಿ ಹಾಳು ಹೊಟ್ಟಿಗೆ ಒಂದು 3 ಎಲೆ ತಿನ್ನಿಸ್ಬೇಕು. ಔಷಧ ಎಲೆ ಇದು, ಔಷಧಿ ತರ. ಹಸಿ ಶುಂಠಿ ಇದು ಹಸಿ ಶುಂಠಿ. ಇದು ನಾವು ಹಸಿ ಶುಂಠಿ ಮಳೆಕ್ಕೆ ಆದ್ರೆ ಅಂತ ತಂದು ಇದ್ರಿಗೆ ಹಾಕಿದೆ ಅಂದರೆ ಸ್ವಲ್ಪ ಮಣ್ಣಲ್ಲಿ ಹಾಕಿದೆ ಅಂದರೆ ಇದು ಈ ಥರ ಬೆಳಿತೈತೆ. ನಮಗೆ ಯಾವಾಗ ಬೇಕಾದ್ರೆ ತಗೊಂಡೋಗಿ ತೆಗೆದನ್ನ ಅಗದು ಇಷ್ಟು ಗಡ್ಡೆ ಅದು ತೊಗೊಂಡೋಗಿ ಯೂಸ್ ಮಾಡಿಕೋದು. ಸಾರಿಗೆ ಬಾರಿಗೆ ತಗೊಂಡು ಯೂಸ್ ಮಾಡಿಕೋದು. ಇದು ಕಾಯಿ, ಇದು ತೊಂಡೆ ಬಳ್ಳಿ ಅಂತ ಇದು ತೊಂಡೆಕಾಯಿ ಬಿಡುತ್ತೆ ಇದ್ರಾಗ. ಇದರಲ್ಲಿ ತೊಂಡೆ ಬಳ್ಳಿದು, ಇದ್ರ ಜೊತೆಗೆ ಹಸಂದಿ ಬಳ್ಳಿನ ಮಿಕ್ಸ್ ಆಗಿ ಒಯ್ಯತ್ತೀವಿ. ಇದು ಹಸಂದಿ, ಹಸಂದಿಕಾಯಿ. ಇದು ಹಸಂದಿಕಾಯಿ ಮೇಲೆ ಬಿಟ್ಟ ಹಸಂದಿಕಾಯಿ. ಇದು ತೊಂಡೆ ಎರಡು ಮಿಕ್ಸ್ ಆಯ್ತದೆ. ಇಲ್ಲಿ ಮಿಕ್ಸ್ ಗಿಡ ಇದು ಐತಲ್ಲ. ಇದು ಬೆಳ್ಕೊಂಡು ಇದು ಒಣಗನಿ ಹಸಿರು ಒಣಗಾನಿ ಸೊಪ್ಪು ಬರುತ್ತೆ. ಇದು ಹಸಿರು ಒಣಗಾನಿ ಸೊಪ್ಪಲ್ಲಿ ಇದು ಕೆಂಪು ಒಣಗಾನಿ ಸೊಪ್ಪು. ಇದು ಕೆಂಪು ಒಣಗಾನಿ. ಇದು ಏನಾಗತ್ತ, ಇದು ಹಸುರಿದ್ದ ಹರ್ಕೊಂಡು ಸಾರು ಮಾಡ್ಬೋದು. ಇದನ್ನು ಇದನ್ನು ಸಾರು ಮಾಡ್ಕೊಂಡು ಇದು ಐತಲ್ಲ. ಇದು ಹಸ ತುಳಸಿ, ಇದು ಕೃಷ್ಣ ತುಳಸಿ ಅಂತ. ಇದು ಕೃಷ್ಣ, ಇದು ರಾಧೆ ಕೃಷ್ಣ ಅಂತ ಇವರಿಬ್ಬರು. ಬೇವಿನ ಸೊಪ್ಪಿಂದ ಬೆಳೆಸ್ಬಿಟ್ಟಿದೆ. ಆಮೇಲೆ ಬೇವಿನ ಸೊಪ್ಪು ಅಂತ, ಬೇವಿನ ಸೊಪ್ಪು ಯಾವಾಗ ಮನೆಯಾಗ ಇದ್ರೆ ಇದೊಂದು ಇದು ವಸ್ತು ಇದ್ದಾಗ ಎಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಕ್ಕಳಿಗೆ ಜ್ವರ ಶೀತ ಜ್ವರ ಆದಾಗ ಇದನ್ನು ಒಂದೊಂದು ಇರುತ್ತೆ. ಗುಲಾಬಿ ಇದು ಬಿಳಿ ಗುಲಾಬಿ. ಇದು ಇದ್ರದ್ದು ಬಾದಾಮಿ ಗುಲಾಬಿ ಅಂತ. ಇದು ಪಚ್ಚಬಾಳೆ. ಇದು ಪಚ್ಚಬಾಳೆ ಅಂತ. ಇದು ಬರುತ್ತೆ ಹಸೂರು ಬಾಳೆಹಣ್ಣು ಆಗಿಡ. ಹಸೂರು ಬಾಳೆ ಇದು ಇದು ಹಸಂದಿ ಕಾಯಿ ಬರ್ತಪ್ಪಲ್ಲ, ಇದು ತಿಂದ ಹಲಸಂದಿಕಾಯಿ ಬಳ್ಳಿ. ಇದು ಮಾವಿನ ಗಿಡ ಹಾಕಿದ್ವಿ. ಸರಿ, ಇದು ಮಾವಿನ ಗಿಡ. ಇದು ಏನಪ್ಪ ಅಂದ್ರೆ ಇದು ಎತ್ತರ ಬೆಳೆಯಲ್ಲ, ಸ್ವಲ್ಪ ಎತ್ತರ ಬೆಳೆಯುತ್ತೆ. ಇದು ಎಲ್ಲ ಅಷ್ಟೇ. ಇದು ಅಷ್ಟೇ. ಇದು ಸುಂದರ್ಸಿದಂತ. ಇದು ಸುಂದರ್ಸಿ ಮಾನ್ಯ ನೋಡ್ತಾವೆ ಉದ್ದ. ಅದು ಇದು ಕ್ಯಾರ್ಲಿ ಗಿಡ.
ಇದು ಸೀತಾಫಲ. ಸೀತಾಫಲ ಇದು ಸೀತಾಫಲ, ಇದು ಪೇರ್ಲೆ ಹಣ್ಣಿಂದು, ಪೇರಳೆಹಣ್ಣಿಂದು, ಇದು ಮಾವಿನಹಣ್ಣಿಂದು. ಮಾದರಿ ಸೊಪ್ಪು ನಾವು ಕೈ ಹಚ್ಕೊಂತಾವಲ್ಲ, ಕೈಗೆ ಆಮೇಲೆ ಹಿಂದೆ ತಲೆ ನೆತ್ತುರಿ ಊತ ಕಾಲು ಉರಿ ನೆತ್ತುರಿ ಆದ್ರೆ ಇದನ್ನ ಸ್ವಲ್ಪ ತರ್ಕೊಂಡು ಮಿಕ್ಸಿಗೆ ಹಾಕಿ ತಲೆ ಹಚ್ಕೊಂಬಿಟ್ರೆ, ಹಾಲಿಗೆ ತಲೆ ಹಚ್ಕೊಂಬಿಟ್ರೆ ಉರಿ ಕಮ್ಮಿ ಆಗತ್ತೆ. ಅದು ಕೆಮ್ಮು ಜಾಸ್ತಿ ಜಾಸ್ತಿ ಹಸಿರು ಅನ್ಗಾನಿ, ಇದು ಹಸಿರು ಅನ್ಗಾನಿ ಸೊಪ್ಪು ಅಂತ. ಇದು ಹಸಿರು ಮನೆ ಮುಂದೆ ಹಾವು ಪಾವು ಈ ಗಿಡ ಬೆಳೆಸ್ಬೇಕಿದ್ದಿಲ್ಲ, ಮನೆ ಅಕ್ಕಪಕ್ಕ ಈ ಗಿಡ ಇರ್ಬೇಕಿದೆ. ಇದು ಇರ್ತಕ್ಕ ಹಾವು ಬರಲ್ಲ ಮನೆಗೆ, ಹಾವೇನು ಬರಲ್ಲ, ಹಾವು ಪಾವು ಏನು ಬರಲ್ಲ. ಇದು ಇರ್ಬೇಕಿದೆ ಮನೆ ಹತ್ರ, ಇದು ಇರ್ಬೇಕು. ಸೊ ಫ್ರೆಂಡ್ಸ್, ನಾನು ನಿಮಗೆ ನಮ್ಮ ಮನೇನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಮನೆ ನನ್ನ ತಂದೆದು ಡ್ರೀಮ್ ಹೌಸ್ ಅಂತ ಹೇಳಿ, ಮನೇನ ಅವರೇ ಓನಾಗಿ ಈ ಥರನೇ ಇರಬೇಕು ಅಂತ ಹೇಳಿ ಅವರು ಕಟ್ಟಿಸ್ಕೊಂಡಿದ್ದಾರೆ. ಕೆಳಗೆ ಇಲ್ಲಿ 3 ಬೆಡ್ರೂಮ್ ಇದೆ ಮತ್ತು ಮೇಲೆ 2 ಇದೆ. ಹಾಗೆ ಇಲ್ಲಿ ಒಂದು ಚಿಕ್ಕದು ಸ್ಟೋರ್ ರೂಮ್ ಇದೆ. ಈ ಕಡೆ ಬಂದರೆ ಇದು ಕಿಚನ್. ಈಗ ನಾನು ಮೇಲೆ ಹೋಗಿ ತೋರಿಸ್ತೀನಿ, ಟೆರೆಸ್ ಮೇಲೆ. ಆ್ಯಕ್ಚುಲಿ ಟೆರೆಸ್ ಮೇಲೆ ನಾವು ಒಂದು ಸ್ಟೋರೇಜ್ ರೂಮ್ ಥರ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ ಹೊರಗಡೆ. ನೋಡಿ, ಇದು ಟೆರೆಸ್, ಇದು ಸ್ಟೋರ್ ರೂಮು. ಇಲ್ಲಿ ಏನಾದರೂ ಥಿಂಗ್ಸ್ಗಳನ್ನು ನಾವು ಇಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಹಾಗೆ ಟೆರೆಸ್ ಮೇಲೆ ನಾವು ಆಲ್ಮೋಸ್ಟ್ ಎಲ್ಲರೂ ಕೂಡ ಟೈಮ್ ಪಾಸ್ ಮಾಡ್ತೀವಿ. ತುಂಬಾ ಇಷ್ಟ, ಯಾಕಂದರೆ ಇಲ್ಲಿಂದ ನಿಜವಾಗ್ಲೂ ವ್ಯೂ ತುಂಬಾ ಚೆನ್ನಾಗಿದೆ. ನೋಡಿ, ನಮ್ಮ ಮನೆ ಹಿಂದುಗಡೆ ಇದು ಟೆರೆಸ್ ಮೇಲಿಂದ ನೋಡಿದ್ರೆ ಎಲ್ಲ ಕಂಪ್ಲೀಟ್ ಗ್ರೀನರಿ. ಹಾಗೆ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆ ಅಲ್ವಾ, ಇದು ಅಡಿಕೆ ತೋಟ. ಹಿಂದೆ ಸೈಡಲ್ಲಿ ಎಲ್ಲ ಕಡೆನೂ ಅಡಿಕೆ ತೋಟನೇ ಇದೆ. ನೋಡಿ, ಇಲ್ಲಿ ಕೆಳಗೆ ಶೆಡ್ ಟೈಪ್ ಮಾಡಿಸಿದ್ದಾರೆ, ಅಂದರೆ ಕಾರ್ಗಳು ಬೈಕ್ಗಳನ್ನು ನಿಲ್ಲಿಸೋದಕ್ಕೋಸ್ಕರ. ಸೈಡಲ್ಲಿ ಒಂದು ದೇವಸ್ಥಾನವನ್ನು ಸಹ ಕಟ್ಟುತ್ತಾ ಇದ್ದಾರೆ, ಬನಶಂಕರಿ ದೇವಸ್ಥಾನ ಅಂತ ಹೇಳಿ. ಆ್ಯಕ್ಚುಲಿ ನನಗೆ ನಮ್ಮ ಹಳ್ಳಿ ಕಡೆ ಬಂದರೆ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಬೇಜಾರೇ ಅನಿಸೋದಿಲ್ಲ. ಈ ಥರ ವ್ಯೂ ಎಲ್ಲ ನಮಗೆ ಸಿಟಿಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೊ ಮಧ್ಯಾಹ್ನಕ್ಕೆ ನಮ್ಮ ಮಮ್ಮಿ ನನ್ನ ಫೇವ್ರೇಟ್ ಸೊಪ್ಪಿನ ಸಾಂಬಾರನ್ನ ಮಾಡಿದ್ರು. ಊಟವನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಇಲ್ಲೇ ನಮ್ಮೂರಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಅದು ಅಂಜನಾಪುರ ಡ್ಯಾಮ್ ಅಂತ ಹೇಳಿ. ಈ ಡ್ಯಾಮ್ಗೆ ತುಂಬ ಜನ ನೋಡೋದಕ್ಕೆ ಬರ್ತಾರೆ ನೀರು ತುಂಬಿದಾಗ. ಬಟ್ ಈಗ ನೀರಿನ್ನು ತುಂಬಿಲ್ಲ, ಬಟ್ ಆದರೂ ಕೂಡ ನಾನು ತೋರಿಸ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ. ನೋಡಿ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬ ಬರ್ತಾ ಇದ್ವಿ ಇಲ್ಲಿಗೆ. ನೋಡಿ, ಇದು ಅಂಜನಾಪುರ ಡ್ಯಾಮ್ ಅಂತ ಹೇಳಿ. ತುಂಬಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆವಾಗ ಪಿಕ್ನಿಕ್ ಸ್ಪಾಟ್ ಥರ ಎಲ್ಲರೂ ಬಂದು ಹೋಗ್ತಾ ಇರ್ತಾಯಿದ್ರು. ಬಟ್ ಈಗ ನೀರು ಕಡಿಮೆ ಇರೋದ್ರಿಂದ ಸೊ ಈ ಥರ ಇದೆ. ಈಗ ನಾನು ನನ್ನ ಹಬ್ಬಿ ಮೇಲೆ ಹೋಗ್ತಾ ಇದ್ದೀವಿ, ಮೇಲಿಂದ ತೋರಿಸ್ಬೇಕು ಅಂತ ಹೇಳಿ. ನೋಡಿ, ಈ ಸೈಡಲ್ಲೂ ಹೋಗ್ಬೋದು, ಬಟ್ ಈ ಚಿಕ್ಕ ಒಂದು ದಾರಿ ಇದೆ ಅಲ್ವಾ, ಇದರಿಂದನೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಒಂದು ಚಿಕ್ಕದು ಸೇತುವೆ ಥರ ಮಾಡಿದ್ದಾರೆ, ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಬೋದು. ತುಂಬ ನೀರು ಬಂದರೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬಟ್ ಅಲ್ಲಿಂದ ನೋಡಿದ್ರೆ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಸರ್ಗಳು ಇಲ್ಲಿಗೆ ನಮ್ಮನ್ನು ಕರ್ಕೊಂಡು ಬರ್ತಾಯಿದ್ರು ಎಲ್ಲರೂ. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮನೇಲಿ ಏನು ತಿಂಡಿಗಳನ್ನ ಮಾಡಿಕೊಡ್ತಾ ಇದ್ರಲ್ವ ಅದನ್ನು ತೊಗೊಬಂದು ಇಲ್ಲಿ ಕೂತು ತಿಂತಾಯಿದ್ವಿ. ಆವಾಗ ನೀರು ತುಂಬಾ ಜಾಸ್ತಿ ಬಂದಿರ್ತಾಯಿತ್ತು, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೋಡಿ, ಈ ಸೈಡಲ್ಲಿ ಇದು ಫಿಶಿಂಗ್ ಮಾಡ್ತಾ ಇರ್ತಾರೆ ಇಲ್ಲಿ. ಅಂದರೆ ಮೀನುಗಳಿರ್ತಾವಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ಕದು, ಅದನ್ನು ಇಲ್ಲಿ ಫಿಶಿಂಗ್ ಮಾಡ್ತಾ ಇರ್ತಾರೆ. ಈ ಸೈಡಲ್ಲಿ ಮೀನನ್ನು ಹಿಡಿಯೋದು, ಆ ಸೈಡಲ್ಲಿ ಫಿಶಿಂಗನ್ನು ಮಾಡ್ತಾ ಇರ್ತಾರೆ. ನೋಡಿ, ಇಲ್ಲಿ ತುಳಸಿ ಗಿಡ ಸಹ ಇಲ್ಲಿ ಬೆಳೀತಿದೆ. ನಂಗೆ ಅದೇ ನೋಡಿ ಖುಷಿ ಆಯಿತು. ಈ ಒಂದು
ಆಟವನ್ನು ನಾವು ಚಿಕ್ಕ ವಯಸ್ಸಲ್ಲಿ ತುಂಬಾ ಆಡ್ತಾಯಿದ್ವಿ. ನಾವು ಎಷ್ಟೇ ದೊಡ್ಡವರಾದರೂ ನಾವೇನು ಚಿಕ್ಕವರಿದ್ದಾಗ ಆಟ ಆಡಿರ್ತೀವಲ್ವ ಅದೆಲ್ಲ ಮರೀಲಿಕ್ಕಾಗೋದಿಲ್ಲ. ಸೊ ಇವಾಗ ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ವಿ. ಇಲ್ಲೇ ನಮ್ಮದು ಹತ್ತಿರದಲ್ಲೇ ನಮ್ಮದು ಅಡಿಕೆ ತೋಟ ಇದೆ. ಅಲ್ಲಿಗೆ ಹೋಗ್ತಾ ಇದ್ವಿ ನಾವೆಲ್ಲರೂ. ತುಂಬಾ ಮಳೆ ಬಂದಿರೋದ್ರಿಂದ ರೋಡ್ ಕೂಡ ತುಂಬಾ ಹಾಳಾಗೋಗ್ಬಿಟ್ಟಿತ್ತು. ಬಟ್ ಅದರಲ್ಲೇ ನಾವು ಹೋದ್ವಿ. ಇಲ್ಲಿ ನೀವು ಎಲ್ಲಿ ನೋಡಿದ್ರೂ ಕೂಡ ಓನ್ಲಿ ಅಡಿಕೆ ತೋಟನೇ ಕಾಣಿಸುತ್ತೆ. ಅಡಿಕೆ, ಶುಂಠಿ, ಹಾಗೆ ತೆಂಗು ಈ ಥರ ಪ್ರತಿಯೊಂದನ್ನು ಸಹ ಇಲ್ಲಿ ನಾವು ನೋಡಬಹುದು. ನಾನು ನನ್ನ ಹಸ್ಬೆಂಡ್ ಯಾವಾಗಲೂ ಊರಿಗೆ ಬಂದಾಗ ಈ ರೀತಿ ನಾವು ನಮ್ಮ ತೋಟದಲ್ಲಿ ಬಂದು ಟೈಮ್ ಪಾಸನ್ನು ಮಾಡ್ತೀವಿ ಸ್ವಲ್ಪ ಹೊತ್ತು. ಯಾಕಂದರೆ ಸಿಟಿಗೆ ಹೋದರೆ ನಮಗೆ ಇದೆಲ್ಲ ಸಿಗೋದೇ ಇಲ್ಲ. ಹಾಗಾಗಿ ನೋಡಿ, ಈಗ ಇದು ನಮ್ಮ ತೋಟದ ದಾರಿಗೆ ನಾವು ಬಂದ್ವಿ. ಇಲ್ಲಿಂದ ನಮ್ಮದು ತೋಟಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದೇ ನಮ್ಮ ತೋಟ. ಇಲ್ಲಿ ಏನು ಕಾಣಿಸ್ತಿದೆ ಅಲ್ವಾ, ಒಂದು ಚಿಕ್ಕದು, ಇದು ನಮ್ಮ ತೋಟದ ಮನೆ. ಶಿವಮೊಗ್ಗ ಸೈಡ್ ಬಂದರೆ ನೀವು ಜಾಸ್ತಿ ಈ ಅಡಿಕೆ ತೋಟಗಳನ್ನ ನೋಡೋದಕ್ಕೆ ಸಿಗ್ಬೋದು. ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಡಿಕೆನ ಬೆಳೆಸ್ತಾರೆ. ಹಾಗಾಗಿ ಈಗ ನಾನು ತೋಟದ ಒಳಗೆ ಹೋಗ್ತಾ ಇದ್ದೀನಿ. ನೋಡಿ, ರೀಸೆಂಟಾಗಿ ಅಡಿಕೆನ ಇಲ್ಲಿ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಈಗ ಇನ್ನು ಅಡಿಕೆ ಚಿಕ್ಕ ಚಿಕ್ಕದಿದೆ. ಬರೀ ಬೇಗ. ಹಾಗೆ ನಮ್ಮ ತೋಟದಲ್ಲಿ ಅಡಿಕೆ ಅಷ್ಟೇ ಅಲ್ಲ, ಸುತ್ತ ಏನು ಎಡ್ಜಸ್ ಇರುತ್ತೆ ಅಲ್ವಾ, ಸೊ ಅಲ್ಲೆಲ್ಲ ತೆಂಗಿನ ಗಿಡ, ಹಾಗೆ ಬೇರೆ ಏನೇನು ಮನೆಗೆ ಏನೇನು ಬೇಕಾಗುತ್ತೆ ಅಲ್ವಾ, ಸೊ ಆ ಥರದ್ದು ಏನಾದರೂ ಯೂಸ್ಫುಲ್ ಗಿಡಗಳಿರ್ತಾವಲ್ವ ಅವನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ನೋಡಿ, ನಾನು ನಿಮಗೆ 1 ಬೈ 1 ತೋರಿಸ್ತಾ ಇದ್ದೀನಿ. ಮಾವಿನ ಮರ ಕೂಡ ನಾವು ನಮ್ಮ ತೋಟದ ಎಡ್ಜಲ್ಲಿ ಹಾಕಿದ್ದೀವಿ. ಮಾವಿನ ಮರ. ಸೊ ಇದು ಬಂದುಬಿಟ್ಟು ಪೇರ್ಲೆಕಾಯಿ ಗಿಡ ನೋಡಿ. ಸೊ ನಾನು ಬಂದರೆ ಇಲ್ಲೆಲ್ಲ ಕುತ್ಕೊಂಡು ಎಲ್ಲ ತಿಂದುಬಿಟ್ಟೇ ಹೋಗ್ತೀನಿ. ಯಾಕಂದರೆ ನನಗೆ ತುಂಬಾ ಇಷ್ಟ. ಹಾಗೆ ಇಲ್ಲಿ ನೋಡಿ, ಮುಂದೆ ಮುಂದೆ ಹೋಗ್ತಾ ಹೋದರೆ ಇಲ್ಲಿ ಬಾಳೆ ಗಿಡಗಳನ್ನು ಸಹ ಹಾಕಿದ್ದಾರೆ. ಹಾಗೆ ಒಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನಾವು ಲೆಮನ್ ಗಿಡವನ್ನು ಸಹ ನೋಡ್ಬೋದು. ಸೊ ಆಲ್ಮೋಸ್ಟ್ ನಮ್ಮ ಮನೆಗೆ ಎಲ್ಲ ಲೆಮನ್ನು ನಾವು ಇಲ್ಲಿಂದನೇ ತೊಗೊಂಡು ಹೋಗೋದು. ನಾನು ಕೂಡ ನಮ್ಮ ತಾಯಿ ಮನೆಯಿಂದ ನನ್ನ ಹುಬ್ಳಿ ಮನೆಗೆ ಬರುವಾಗ ನಾನು ಇದು ಲೆಮನ್ ಆಗಲಿ, ತೆಂಗಿನಕಾಯಿ ಆಗಲಿ, ಅಥವಾ ಏನು ಹಣ್ಣುಗಳು, ಸೊಪ್ಪು ಏನೇನಿದೆ ಎಲ್ಲ ಕೂಡ ಕಾರಲ್ಲಿ ಸ್ಟೋರ್ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ಈಗ ನೋಡಿದ್ರೆ ನೀವು ರಾಮ್ಫಲ್ ಗಿಡವನ್ನು, ಹಾಗೆ ನುಗ್ಗೆ ಗಿಡ, ಹಾಗೆ ತೆಂಗಿನ ಗಿಡ, ಸೊ ಪ್ರತಿಯೊಂದು ಗಿಡಗಳನ್ನು ನಾವು ಇಲ್ಲಿ ಹಾಕಿದ್ದೀವಿ. ಹಾಗೆ ಇದು ಏನು ಗಿಡ ಅಂತ ನನಗೆ ಗೊತ್ತಾಗಲಿಲ್ಲ. ಬಟ್ ನಾನು ಅಂದ್ಕೊಂಡೆ ಸ್ಟಾರ್ಟಿಂಗಲ್ಲಿ ಇದು ವೀಳ್ಯದೆಲೆ ಇರುತ್ತೆ ಅಲ್ವಾ, ಸೊ ಅದು ಏನೋ ಅಂತ ಅಂದ್ಕೊಂಡಿದ್ದೆ ಎಲೆ ನೋಡಿಬಿಟ್ಟು. ಬಟ್ ನನ್ನ ಹಸ್ಬೆಂಡು ಹತ್ತಿರ ಹೋಗಿ ಅದನ್ನು ನೋಡಿ, ಇಲ್ಲ ಇದು ಪೆಪ್ಪರ್ ಗಿಡ ಅಂತ ಹೇಳಿದ್ರು. ಆ್ಯಕ್ಚುಲಿ ನನಗೆ ಆಮೇಲೆ ಗೊತ್ತಾಯ್ತು ಇದು ಪೆಪ್ಪರ್ ಗಿಡ ಅಂತ ಹೇಳಿ. ನಾನು ವೀಳ್ಯದೆಲೆ ಗಿಡನೇ ಅಂತ ಅಂದ್ಕೊಬಿಟ್ಟಿದ್ದೆ. ನೋಡಿ, ಇದು ಪೆಪ್ಪರ್ದು ಇನ್ನು ಮೊಗ್ಗಿದೆ. ಸೊ ತೋಟ ಎಲ್ಲ ಫುಲ್ಲು ಸುತ್ತಾಡಿದ್ದಾಯಿತು. ಕೊನೆಗೆ ಮಶ್ರೂಮ್ನ ನೋಡಿದ್ವಿ, ಜಾಸ್ತಿ ಇರಲಿಲ್ಲ, ಒಂದು ಸ್ವಲ್ಪ ಇತ್ತು. ಸೊ ನಾವೀಗ ಎಲ್ಲರೂ ಮನೆಗೆ ವಾಪಸ್ ಬಂದ್ವಿ. ಸೊ ನಮ್ಮ ಮಮ್ಮಿ ಬಿಸಿ ಬಿಸಿ ಆಗಿರುವಂತಹ ಅಕ್ಕಿ ರೊಟ್ಟಿಯನ್ನು ಮಾಡಿದರು. ಶಿವಮೊಗ್ಗ ಸೈಡ್ ಅಕ್ಕಿ ರೊಟ್ಟಿ ತುಂಬಾ ಫೇಮಸ್, ತುಂಬ ಜಾಸ್ತಿನೇ ಮಾಡ್ತಾರೆ. ಸೊ ನನಗೂ ಅಷ್ಟೇ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಅಕ್ಕಿ ರೊಟ್ಟಿ, ಹಾಗೆ ನನಗೆ ಏನೇನು ಫೇವ್ರೆಟ್ ಇದೆ ಅದೆಲ್ಲದನ್ನು ಸಹ ಮಾಡಿದರು. ನೋಡ್ತಾ ಇದ್ದೀರಾ, ಎಲ್ಲ ನನ್ನ ಫೇವ್ರೆಟ್. ಫಿಶ್ದು ಕಬಾಬ್ ಮಾಡಿದ್ದಾರೆ, ಎಗ್ ಬುರ್ಜಿ, ಹಾಗೆ ನಂಗೆ ಸೊಪ್ಪಿನ ಪಲ್ಯ ಎಲ್ಲ ನನ್ನ ಫೇವ್ರೆಟ್. ಸೊ ಚೆನ್ನಾಗಿ ಊಟ ಮಾಡಿದ್ದು ಆಯಿತು. ಸ್ವಲ್ಪ ರೆಸ್ಟನ್ನು ತೊಗೊಂಡು ಸಂಜೆ ಹೊತ್ತು ಹೊರಗೆ ಕೂತಿದ್ವಿ. ಎಲ್ಲಿ ನೋಡಿ, ಫುಲ್ಲು ಮಳೆ ಬರ್ತಾ ಇದೆ. ಹಾಗೆ ಇಲ್ಲಿ ನಮ್ಮ ಮಮ್ಮಿ ಈರುಳ್ಳಿ, ಇದು ಏನು ಗಡ್ಡೆಗಳಿರುತ್ತಲ್ವ, ಸೊ ಅದನ್ನು ಹಾಕ್ತಾಯಿದ್ರು. ಅವರು ಯಾವಾಗಲೂ ಅಷ್ಟೇ ಈ ಥರ ಮನೆಯಲ್ಲಿ ಈರುಳ್ಳಿ ಅಥವಾ ಬೇರೆ ಏನಾದರೂ ಇದ್ದರೆ ಅವರು ಈ ರೀತಿ ಹಾಕಿ ಅದನ್ನು ಬೆಳೆಸೋದಕ್ಕೆ ಇದು ಮಾಡ್ತಾರೆ. ಸೊ ಇದು ಒಂಥರ ಒಂದು ಒಳ್ಳೆ ಹ್ಯಾಬಿಟ್ ಅಂತ ಅಂದ್ಕೊತೀನಿ. ಅವ್ರಿಗೆ ಇದರಲ್ಲಿ ತುಂಬಾ ಖುಷಿ ಈ ರೀತಿ ಮಾಡೋದ್ರಿಂದ. ನೋಡಿ, ಹಾಗೆ ಶುಂಠಿದು ಏನು ಮೊಳಕೆ ಬಂದಿರುತ್ತಲ್ವ, ಸೊ ಅಂಥ ಶುಂಠಿಗಳನ್ನೆಲ್ಲ ತೊಗೊಂಡು ಅವರು ಈ ರೀತಿ ಮಣ್ಣಲ್ಲಿ ಅಗೆದು ಈ ರೀತಿ ಹಾಕಿ ಇಡ್ತಾರೆ. ಸೊ ಇದರಿಂದ ಶುಂಠಿ ನಮಗೆ ಇನ್ನೂ ಜಾಸ್ತಿ ಸಿಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲದನ್ನು ನಾವು ಫ್ರೆಶ್ ಆಗಿ ಮನೆ ಅಡುಗೆಗೆಲ್ಲ ನಾವು ಯೂಸ್ ಮಾಡ್ಕೊಬೋದು.
ಸೊ ನಮ್ಮ ಮಮ್ಮಿ ಇದೇ ರೀತಿ ಮಾಡ್ತಾ ಇರ್ತಾರೆ. ನಾನು ಯಾವಾಗ ಬಂದರೂ ನೋಡ್ತಾ ಇರ್ತೀನಿ ಈ ರೀತಿ ಅದು ಇದು ಸೊಪ್ಪು ಹಾಗೆ ಈ ಕಾಳುಗಳೆಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನು ಕೂಡ ಹಾಕ್ತಾ ಇರ್ತಾರೆ. ನೋಡಿ ಶುಂಠಿ ಇದು ಆಲ್ರೆಡಿ ಬೆಳೆದಿದೆ, ಇದು ಹಾಕಿರೋದು ಈ ರೀತಿ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬಾ ಫೇವ್ರೆಟ್ ಸ್ಪಾಟ್ ಇದು. ಸೊ ನಮ್ಮ ಮನೆ ಟೆರೆಸ್ ಮೇಲೆ. ಸೊ ನಾವು ಟೀ ಕಾಫಿ ಕುಡಿಯೋದು ಎಲ್ಲ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಕುಡಿತಾ ಇರ್ತೀವಿ. ಹಾಗೆ ತುಂಬಾ ಮಳೆ ಬರ್ತಿರೋದ್ರಿಂದ ತುಂಬ ಚಳಿ ಬೇರೆ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಮಮ್ಮಿ ಹಿಂದ್ಗಡೆ ಬೆಂಕಿ ಕೂಡ ಹಾಕಿದ್ರು, ಸ್ವಲ್ಪ ಹೊತ್ತು ಬೆಂಕಿನ ಕಾಸ್ಕೊಳ್ಳೋಣ ಅಂತೇಳಿ. ಸೊ ಇದೆಲ್ಲ ನಮಗೆ ಸಿಟಿಲಿ ಸಿಗೋದಿಲ್ಲ, ನಾವು ಹಳ್ಳಿ ಸೈಡಲ್ಲಿ ಬಂದಾಗಲೇ ಮಾತ್ರ ಈ ಥರ ಎಲ್ಲ ನೋಡೋದಕ್ಕೆ ಆಗುತ್ತೆ. ನೋಡಿ ಮಳೆ ಕೂಡ ತುಂಬಾ ಬರ್ತಾ ಇದೆ. ಸೊ ಹಾಗೆ ಯಾವುದೋ ಒಂದು ಪಕ್ಷಿ ಚೆನ್ನಾಗಿ ಕೂಗ್ತಾಯಿತ್ತು ಹಿಂದ್ಗಡೆ ಕೂತ್ಕೊಂಡು. ಇವಾಗ ನಾವು ಮತ್ತೆ ಹುಬ್ಳಿಗೆ ವಾಪಸ್ ಹೋಗ್ತಾ ಇದ್ವಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಕ್ಕ ಮಹಾದೇವಿಯವರ ಸ್ಟ್ಯಾಚ್ಯೂ ಶಿರಾಳಕೊಪ್ಪದ ಹತ್ತಿರ ನೀವು ನೋಡ್ಬೋದು. ನೀವೇನಾದರೂ ಈ ಸೈಡ್ ಬಂದರೆ ಇಲ್ಲಿಗೆ ಒಂದು ಸಾರಿ ವಿಸಿಟ್ ಮಾಡಿ ಹೋಗಿ. ಇಲ್ಲಿ ಅಕ್ಕ ಮಹಾದೇವಿಯವ್ರದ್ದು ಪ್ಲೇಸಸ್ ಎಲ್ಲ ನೀವು ನೋಡ್ಬೋದು. ಹಾಗೆ ಇಲ್ಲಿ ಮುಂದೆ ಬಳ್ಳಿಗಾವಿ ಅಂತ ಹೇಳಿ ಇದೆ, ಅಲ್ಲಿ ಕೂಡ ಶಿವಂದೊಂದು ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. ಸೊ ಈ ಬೇಲೂರು ಹಳೆಬೀಡಲ್ಲಿ ಯಾವ ರೀತಿ ಇದೆ ಅಲ್ವಾ ದೇವಸ್ಥಾನ ನೋಡೋದಕ್ಕೆ, ಥೇಟ್ ಅದೇ ರೀತಿ ಇಲ್ಲೂ ಕೂಡ ನಾವು ನೋಡಬಹುದು. ಸೊ ಸ್ವಲ್ಪ ಮುಂದೆದ್ರಲ್ಲೇ ಅದು ದೇವಸ್ಥಾನ ಇದೆ, ನಾನು ನಿಮಗೆ ತೋರಿಸ್ತೀನಿ, ಹಾಗೆ ಹೊರಗಿಂದ ತೋರಿಸ್ತೇನೆ ನಿಮಗೆ. ನೋಡಿ ಇದೇ ಶಿವಂದು ದೇವಸ್ಥಾನ. ನಾನು ನೆಕ್ಸ್ಟ್ ಟೈಮ್ ಇದ್ರದ್ದು ಫುಲ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ನಾವು ಟಿಫನನ್ನು ಮಾಡೋದಕ್ಕೆ ಬಂದಿದ್ದೀವಿ. ನೋಡಿ ಇದೊಂದು ಚಿಕ್ಕ ಹೋಟೆಲ್ ಇದೆ ಅಲ್ವಾ, ಸೊ ಇಲ್ಲೇ ನಾನು ನನ್ನ ಹಸ್ಬೆಂಡ್ ಯಾವಾಗಲೂ ಟಿಫನನ್ನು ಮಾಡೋದು. ಅಂಕಲ್ ತುಂಬ ಟೇಸ್ಟಿಯಾಗಿ ಟಿಫನನ್ನು ಮಾಡಿಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾವು ಟಿಫನನ್ನು ಮಾಡಿಬಿಟ್ಟು ಮತ್ತೆ ನಾವು ವಾಪಸ್ ಹುಬ್ಳಿಗೆ ಹೊರಟಿದ್ವಿ. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.